2013 ಆಗಸ್ಟ್ 15 ಆ ಒಂದು ಕತ್ತಲೆ ಕೋಣೆಯಲ್ಲಿ 16 ವರ್ಷದ ಬಾಲಿಕೆಯ ಜೊತೆ ನಡೆದಿದ್ದಾದರೂ ಏನು? ನಿಮಗೇನಾದರೂ ಸಮಯ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಇಲ್ಲಾಂದ್ರೆ ದಯವಿಟ್ಟು ನೋಡೋದಕ್ಕೆ ಹೋಗ್ಬೇಡ್ರಿ. ಇತಿಹಾಸದಲ್ಲಿ 2 ಬಾರಿ ಜೀವಾವಧಿ ಶಿಕ್ಷೆ ಒಬ್ಬ ವ್ಯಕ್ತಿಗೆ ಸಿಗ್ತದೆ. ಸೊ ಆ ಘಟನೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಅಜಯ್ ಲಾಂಬಾ IPS ಅಧಿಕಾರಿ. ಈ ವ್ಯಕ್ತಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಕಡಿಮೆ. ಒಬ್ಬಳು ಹೆಣ್ಣು ಮಗಳು ಒಂದು ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇರಬೇಕಾದ್ರೆ ಅವಳಿಗೆ ಸುಮಾರು ದಿನಗಳಿಂದ ಸ್ವಲ್ಪ ಜ್ವರ, ಆರೋಗ್ಯ ಸರಿ ಇರಲಿಲ್ಲ. ಆ ಗುರುಕುಲದ ಒಂದು ಹಾಸ್ಟೆಲ್ ಏನಿತ್ತಲ್ಲ, ಆ ಹಾಸ್ಟೆಲ್ನಲ್ಲಿ ಒಬ್ಬಳು ಶಿಲ್ಪಿ ಅಂತಕ್ಕಂಥ ಒಬ್ಬಳು ಹೆಣ್ಮಗಳಿದ್ದಳು. ಆ ಹೆಣ್ಮಗಳು ಯಾರಪ್ಪ ಅಂದ್ರೆ ಅಲ್ಲಿ ಆಯಾ ಕೆಲಸವನ್ನು ಮಾಡ್ತಾ ಇದ್ಳು. ಆವಾಗ ಆ ಬಾಲಕಿ ಹೋಗಿ ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ತಂದೆ ತಾಯಿಯನ್ನು ಕರೆಸಂದಾಗ ಆ ಶಿಲ್ಪಿ ಅವರ ತಂದೆ ತಾಯಿಯನ್ನು ಕರೆಸ್ತಾಳ. ಕರೆಸಿದ ನಂತರ ನನ್ನ ಮಗಳಿಗೆ ಯಾಕೋ 8-15 ದಿನ ಆಯಿತು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ಆ ಶಿಲ್ಪಿ ಒಂದು ಸಲಹೆಯನ್ನು ಕೊಡ್ತಾಳೆ. ಈ ಬಾಲಕಿಯನ್ನು ಕರ್ಕೊಂಡು ಹೋಗಿ ನೀವು ಆಸಾರಾಮ್ ಬಾಪು, ರಾಜಸ್ಥಾನದ ಜೋಧ್ಪುರದಲ್ಲಿರ್ತಕ್ಕಂಥ ಒಂದು ಆಶ್ರಮ, ಅಲ್ಲಿ ಆಸಾರಾಮ್ ಬಾಪು ಅಂತಕ್ಕಂಥ ಒಬ್ಬ ದೇವಮಾನವ, ಅವನ ಹತ್ರ ನೀವು ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋದ್ರೆ ನಿಮ್ಮ ಮಗಳು ಆರೋಗ್ಯವಂತಳಾಗಿ ವಾಪಸ್ ಬರ್ತಾಳ. ಅವಳ ಮಾತನ್ನು ಕೇಳಿರ್ತಕ್ಕಂಥ ತಂದೆ ತಾಯಿ ಆ 16 ವರ್ಷದ ಬಾಲಿಕೆಯನ್ನು ಕರ್ಕೊಂಡು ರಾಜಸ್ಥಾನದ ಜೋಧ್ಪುರಕ್ಕೆ ಹೋಗ್ತಾರ. ಅಲ್ಲಿ ಆಸಾರಾಮ್ ಬಾಪು ಅಂತಕ್ಕಂಥ ದೇವಮಾನವ ಸುಮಾರು 200 ಜನರ ಮಧ್ಯೆ ಕೂತ್ಕೊಂಡು ಸಮಾವೇಶವನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಕೂತಿರ್ತಕ್ಕಂಥ ತಂದೆ ತಾಯಿ 16 ವರ್ಷದ ಬಾಲಕಿ ಕೊನೆಗೆ ಆಸಾರಾಮ್ ಬಾಪು ಹತ್ರ ಬರ್ತಾರ. ಅವಳ ಕಣ್ಣುಗಳನ್ನು ನೋಡಿರ್ತಕ್ಕಂಥ ಆಸಾರಾಮ್ ಬಾಪು, ನಿನ್ನ ದೇಹದಲ್ಲಿ ಒಂದು ಆತ್ಮ ಪ್ರೇತಾತ್ಮ ಅದ, ಅದನ್ನು ನಾನು ಹೇಗಾದರೂ ಮಾಡಿ ತೆಗಿತೀನಿ, ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ, ನೀವು ಸ್ವಲ್ಪಷ್ಟು ರೆಸ್ಟ್ ಮಾಡ್ರಿ, ಆಮೇಲೆ ನಿಮ್ಮನ್ನು ನಾನು ಕರಿತೀನಿ ಅಂತಂದ ಆಸಾರಾಮ್ ಬಾಪು ಹೇಳ್ತಾನೆ. ಸರಿ ಅಂತ ತಿಳ್ಕೊಂಡು ತಂದೆ ತಾಯಿ ಮಗಳು 3 ಜನ ಹೋಗಿ ಅಲ್ಲಿರ್ತಕ್ಕಂಥ ಅಲ್ಪ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾತ್ರಿ 11 ಗಂಟೆಗೆ ಆ ಬಾಲಕಿಯನ್ನು ಆಸಾರಾಮ್ ಬಾಪು ಕರೀತಾನ. ಅವಳನ್ನು ಚೆನ್ನಾಗಿ ಮಾತಾಡಿಸ್ತಾನ. ನೀನು ಜೀವನದಲ್ಲಿ ಏನು ಆಗಬೇಕು ಅಂತಂದು ಅವಳನ್ನ ಒಂದು ಪ್ರಶ್ನೆ ಮಾಡ್ತಾನೆ. ಆ ಬಾಲಕಿ ಹೇಳ್ತಾಳೆ, ನಾ ಜೀವನದಲ್ಲಿ CA ಆಗಬೇಕು. CA ಅಂದರೆ ಚಾರ್ಟೆಡ್ ಅಕೌಂಟೆಂಟ್. ಆವಾಗ ಆಸಾರಾಮ್ ಬಾಪು ಅವಳಿಗೆ ಹೇಳ್ತಾನೆ, CA ಯಾಕೆ ಆಗ್ಬೇಕಂತಿ? ನೀನು CA ಏನೋ ಆಗ್ಬೇಕಂತೀಯಲ್ಲ, ಅವ್ರು ನನ್ನ ಕಾಲಲ್ಲಿ ಕೆಲಸ ಮಾಡಾಗದಾರ, ಕಾಲು ಕೆಳಗಡೆ ಕೆಲಸ ಮಾಡಾಗದಾರ ಅಂತಂದು ಹೇಳಿ ಆ ಬಾಲಕಿಯನ್ನು ಅವತ್ತಿನ ರಾತ್ರಿ ಕಳಿಸ್ತಾನೆ. ಮರುದಿನ 2013 ಆಗಸ್ಟ್ 15 ಆ ತಂದೆ ತಾಯಿ ಆ 16 ವರ್ಷದ ಬಾಲಿಕೆಯನ್ನು ಮತ್ತೆ ವಾಪಸ್ ಕರೀತಾನೆ. ಆ ತಂದೆ ತಾಯಿ ಹೇಳ್ತಾನೆ, ನೀವು ಆಶ್ರಮದ ಹೊರಗಡೆ ಗೇಟ್ ಬಳಿ ಏನು ಮಾಡ್ರಪ್ಪ ಅಂದ್ರೆ ಹೋಗಿ ಧ್ಯಾನದಲ್ಲಿ ಕೂತ್ಕೊಡ್ರಿ, ನಾನು ನಿಮ್ಮ ಮಗಳ ದೇಹದಲ್ಲಿರ್ತಕ್ಕಂಥ ಆತ್ಮವನ್ನು ಹೊರಗಡೆ ತೆಗೆದ ಒಗಿತೀನಿ ಅಂತಂದು ಹೇಳ್ತಾನೆ. ಸರಿ ಅಂತ ತಿಳ್ಕೊಂಡ ತಂದೆ ತಾಯಿ ಹೋಗಿ ಆಶ್ರಮದ ಹೊರಗಡೆ ಧ್ಯಾನದಲ್ಲಿ ಕೂತ್ಕೊಳ್ತಾರ. ಆ ಬಾಲಕಿಯನ್ನು ಕರ್ಕೊಂಡ ಆಸಾರಾಮ್ ಬಾಪು ಮುಂದುಗಡೆ ಹೋಗ್ತಾನೆ. ಒಂದು ಕತ್ತಲೆ ಕೋಣೆಯೊಳಗಡೆ ಹೋಗ್ತಾನೆ. ಕತ್ತಲೆ ಕೋಣೆಯೊಳಗಡೆ ಹೋಗಿ ಆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಈ ಅತ್ಯಾಚಾರ ಪ್ರಕರಣವನ್ನು ಯಾರಿಗಾದ್ರೂ ನೀ ಹೇಳಿದ್ದೇ ಆದಲ್ಲಿ ನಿನ್ನ ತಂದೆ ತಾಯಿ ತಮ್ಮಂದಿರನ್ನ ಕೊಂದು ಹಾಕಿ ಬಿಡ್ತೀನಿ ಅಂತಂದ ಆ 72 ವರ್ಷದ ಮುದುಕ ಆ ಬಾಲಕಿಗೆ ಆವಾಜ್ ಹಾಕಿ ಹೊರಗಡೆ ಕಳಿಸಿಬಿಡ್ತಾನೆ. ಆ ಮಗು ತನ್ನ ತಂದೆ ತಾಯಿ ಜೊತೆ ಬರ್ತದೆ. ತಾಯಿ ಪ್ರಶ್ನೆ ಮಾಡ್ತಾಳ, ಏನಾಯಿತು ಅಂತಂದು ಕೇಳಿದಾಗ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಕೊಡೋದಿಲ್ಲ. 2-3 ದಿನ ಕಳೆದ ನಂತರ ಆ ತಾಯಿಗೆ ಆ ಮಗು ಹೇಳ್ತದ, ನಾನು ಒಳಗಡೆ ಹೋದಾಗ ಆ ಆಸಾರಾಮ್ ಬಾಪು ಅಂತಕ್ಕಂಥ ಏನು ನಾವು ದೇವ ಮಾನವತ ಅನ್ಕೊಂಡು ಹೋಗಿದ್ವಲ್ಲ, ಆ ವ್ಯಕ್ತಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ ತಂದ ಆ ಮಗು ತಾಯಿ ಹೇಳಿಬಿಡ್ತದೆ. ಇದರಿಂದ ಮನನೊಂದಿರ್ತಕ್ಕಂಥ ತಂದೆ ತಾಯಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ. ಸುಮಾರು 2 ವರ್ಷ ಓಡಾಡ್ತಾರ ಕಂಪ್ಲೇಂಟ್ ಕೊಡೋದಕ್ಕೆ. ಯಾರು ಕೂಡ ಆ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ, ಬದಲಿಗೆ ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾರೆ. ಆದರೆ ಒಂದು ದಿನ ಆ ಕಂಪ್ಲೇಂಟನ್ನು ಒಬ್ಬ ವ್ಯಕ್ತಿ ತಗೊಳ್ತಾನೆ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ IPS ಅಧಿಕಾರಿಯಾಗಿರ್ತಕ್ಕಂಥ ಅಜಯ್ ಲಾಂಬಾ ಅವರು. ದೆಹಲಿಯಲ್ಲಿರ್ತಕ್ಕಂಥ
IPS ಅಧಿಕಾರಿ ಅಜಯ್ ಲಾಂಬಾ ಅವರು ತಗೊಳ್ತಾರೆ. ಆ ಅಜಯ್ ಲಾಂಬಾ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ 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 ಹೋದಾಗ ಸುಮಾರು 3 ವರ್ಷ ಕಳೆದು ಹೋಗ್ತದೆ. 3 ವರ್ಷ ಕಳೆದು ಹೋಗ್ತದೆ. 3 ವರ್ಷದ ನಂತರ ಆ ದೇವಮಾನವ ನಡೆದಾಡುವ ದೇವರ ತಂದೆ ಏನಿದ್ದಲ್ಲ ಆಸಾರಾಮ್ ಬಾಪು ಅವನನ್ನು ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಆರ್ಡರ್ ಬರ್ತದೆ 2018ರಲ್ಲಿ ಆಸಾರಾಮ್ ಬಾಪುಗ ಜೀವಾವಧಿ ಶಿಕ್ಷೆ ಆಗ್ತದೆ. ಆ ಜೀವಾವಧಿ ಶಿಕ್ಷೆ ಆದಾಗ ಅಜಯ್ ಲಾಂಬಾಗೆ ಬಂದಿರತಕ್ಕಂಥ ಬೆದರಿಕೆ ಕರೆಗಳು ಸಾಕಷ್ಟಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಅಜಯ್ ಲಾಂಬಾಗೆ ಬಂದಿರತಕ್ಕಂಥ ಕರೆಗಳು ಕಡಿಮೆ ಏನಲ್ಲ. ಅವರ ಭಕ್ತರು ಅಂಧ ಭಕ್ತರು ಹೋರಾಟ ಮಾಡಿದ್ದು ಕಡಿಮೆ ಏನಲ್ಲ. 2018ಕ್ಕೆ ಅದಕ್ಕೆಲ್ಲದಕ್ಕೂ ಎದೆಗುಂದದೆ IPS ಅಜಯ್ ಲಾಂಬಾ ಆ ಒಬ್ಬ ರೇಪಿಸ್ಟನಿಗೆ, ಆ ನಡೆದಾಡುವ ದೇವಮಾನವ ಢೋಂಗಿ ದೇವಮಾನವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ತಾರೆ. 2018ರಲ್ಲಿ ಜೀವಾವಧಿ ಆಗ್ತದೆ. ತದನಂತರದಲ್ಲಿ ಅಜಯ್ ಲಾಂಬಾ ಅಲ್ಲಿಗೆ ನಿಲ್ಲೋದಿಲ್ಲ. ಅಜಯ್ ಲಾಂಬಾ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆ ಹಾಸ್ಟೆಲ್ನ ಶಿಲ್ಪಿ ಅಂತಕ್ಕಂಥ ಆಯಾ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಪ್ರತಿದಿನ ಒಬ್ಬ ಬಾಲಕಿ ಆ ಆಶ್ರಮದ ಏನು ಆಸಾರಾಮ್ ಬಾಪು ಅದನ್ನಲ್ಲ ಅವನಿಗೆ ಬೇಕಾಗ್ತಾ ಇದ್ಳು. ಪ್ರತಿದಿನ ಒಬ್ಬಳು, ಅದು ಬೇರೆ ಬೇರೆಯಾಗಿರಬೇಕು. ಪ್ರತಿದಿನ ಅವಳ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಒಬ್ಬ ಹುಚ್ಚ ಇದ್ದವನು, ಸೆಕ್ಸ್ ವಿಷಯಕ್ಕೆ ಹುಚ್ಚ ಇದ್ದವನು, 72 ವರ್ಷದ ಮುದುಕ. ಆ ಶಿಲ್ಪಿಯನ್ನು ಅರೆಸ್ಟ್ ಮಾಡಿದಾಗ ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ಹೊರಗಡೆ ಬರ್ತಾವೆ. ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ, ಮರ್ಡರ್ಗಳು ಮಾಡಿರ್ತಾನೆ. ಮತ್ತೆ 2025ರಲ್ಲಿ ಇದೇ ವರ್ಷ ಮತ್ತೆ ಏನಾಗ್ತದಪ್ಪ ಅಂದ್ರೆ ಅವನಿಗೆ 2 ಬಾರಿ ಜೀವಾವಧಿ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ಕೊಡ್ತದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ದೇವಮಾನವ, ನಕಲಿ ದೇವಮಾನವ, ಢೋಂಗಿ ದೇವಮಾನವನಿಗೆ 2 ಜೀವಾವಧಿ ಶಿಕ್ಷೆ ಆಗ್ತದೆ. ಅಜಯ್ ಲಾಂಬಾ IPS ಅಧಿಕಾರಿಗೆ ನನ್ನದೊಂದು ದೊಡ್ಡ ಸಲಾಮನ್ನು ಹೇಳ್ತೀನಿ. ಆದರೆ ಇವನ್ನೆಲ್ಲ ನೋಡಿದಾಗ ಇತಿಹಾಸದಲ್ಲಿ, ನಮ್ಮ ಧರ್ಮಸ್ಥಳದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಕೂಡ ಕಂಡ ಕೇಳರಿಯದ ಘಟನೆಗಳನ್ನು ಈ ಕಿವಿಯಿಂದ ಕೇಳ್ತಾ ಇದ್ದೀವಿ. ಒಬ್ಬ ಯೂಟ್ಯೂಬ್ ಮಾಡುವ ವ್ಯಕ್ತಿ ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವನಿಗೆ ನೋಟಿಸ್ ಕಳಿಸ್ತಾರೆ, ಅವನನ್ನು ಅರೆಸ್ಟ್ ಮಾಡ್ತಾರೆ, ಹೋರಾಟಗಾರರನ್ನು ಅರೆಸ್ಟ್ ಮಾಡ್ತಾರೆ. ಯಾರಾದರೂ ಒಬ್ಬ ವೀರೇಂದ್ರ ಹೆಗ್ಗಡೆ ಬಗ್ಗೆ ಧ್ವನಿ ಎತ್ತಿದಪ್ಪ ಅಂದ್ರೆ ಅವನ ಮೇಲೆ ಕೇಸ್ ಆಗ್ತದೆ, ಪೊಲೀಸರು ಮನೆಗೆ ಬರ್ತಾರೆ. ಇಂಥ ಘಟನೆಗಳು ನಡೀತಾ ಇರಬೇಕಾದ್ರೆ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು 2013ರಲ್ಲೇ ಆಗಿರ್ತಕ್ಕಂಥ ಘಟನೆ ಇವತ್ತಿಯೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅಂದ್ರೆ ನಮ್ಮಲ್ಲೇ ಯಾರೂ ಕೂಡ IPS ಅಧಿಕಾರಿಗಳು ಇಲ್ಲ, ಇದ್ರೂ ಕೂಡ ಅವ್ರು ಲಂಚಕೋರದಾರೇನ ಅನ್ನೋ ಪ್ರಶ್ನೆ ನಮಗೆ ಮೂಡ್ತಾ ಇದೆ. ಎಲ್ಲ ಬಕೆಟ್ ಗಿರಾಕಿಗಳದಾವೇನ ಅನ್ನೋ ಪ್ರಶ್ನೆ ನಮಗೆ ಮೂಡ್ತಾ ಇದೆ. ಯಾರೋ ಒಬ್ಬ ಬಂಗ್ಲೆಗುಡ್ಡದಲ್ಲಿ ಇಷ್ಟೊಂದು ಅನಾಥ ಶವಗಳನ್ನು ಹೊತ್ತಿದಾನಂದ್ರೆ ಅವನನ್ನು ಅಪರಾಧಿಯನ್ನಾಗಿ ನೋಡ್ತಕ್ಕಂಥ SIT ನಮ್ಮಲ್ಲಿ ರಚನೆ ಆಗಿದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಅಂತಕ್ಕಂಥ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಆದರೆ ನಾನು ಹೇಳೋದು ಒಂದೇ ಒಂದು ಮಾತು, ದೇವರನ್ನು ನಂಬರಿ ಬೇಕಾದ್ರೆ. ಆದರೆ ದೇವರನ್ನು ಮುಂದಿಟ್ಕೊಂಡು ಆಟ ಆಡುವ ದೇವ ಮಾನವನನ್ನು ನಂಬಕ್ಕೆ ಹೋಗ್ಬೇಡ್ರಿ, ನಡೆದಾಡುವ ದೇವರನ್ನು ನೋಡಕ್ಕೆ ಹೋಗ್ಬೇಡ್ರಿ, ಜ್ಯೋತಿಷ್ಯ ಹೇಳುವವನ ನಂಬಕ್ಕೆ ಹೋಗ್ಬೇಡ್ರಿ. ಯಾರೂ ಕೂಡ ದೇವರನ್ನು ಮುಂದಿಟ್ಕೊಂಡು ಭವಿಷ್ಯವನ್ನು ಹೇಳತಕ್ಕಂಥ ವ್ಯಕ್ತಿಯನ್ನು ಯಾವತ್ತೂ ಕೂಡ ನೀವು ನಂಬಬೇಡ್ರಿ ಅಂತಕ್ಕಂಥ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ. ಸೌಜನ್ಯಗೆ ಶಕ್ತಿ, ಸೌಜನ್ಯಗೆ ನ್ಯಾಯ ಕೊಡುವವರಿಗೂ ಕೂಡ ಈ ಚಕ್ರವರ್ತಿಯ ಹೋರಾಟ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಮಟ್ಟನ್ನವರ್, ಮೈಶೆಟ್ಟಿ ತಿಮ್ಮರೊಡಿ, ಜಯಂತ್ ಆಗಿರ್ಬೋದು, ಇನ್ನುಳಿದ ಮಹಿಳಾ ಆಯೋಗ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಸಾವಿರಾರು ಹೋರಾಟಗಳಲ್ಲಿ ಚಕ್ರವರ್ತಿ ಒಂದು ತೃಣವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆದರೂ ಮಾಡ್ತೀನಿ. ಅದು ನನ್ನ ಮೇಲೆ ಕೇಸ್ ಆಗಲಿ ಅಥವಾ ನನ್ನನ್ನು ಮರ್ಡರ್ ಮಾಡಲಿ ಅಥವಾ ನನ್ನನ್ನು ಏನಾದರೂ ಮಾಡಲಿ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗುವವರೆಗೂ ನಾನು ಹೋರಾಟ ಮಾಡ್ತೀನಿ. ಆಸಾರಾಮ್ ಬಾಪು ಯಾವ ರೀತಿ ಶಿಕ್ಷೆ ಆಯ್ತಲ್ಲ, ಅದೇ ರೀತಿ ಧರ್ಮಸ್ಥಳದ ಅತ್ಯಾಚಾರಿಗಳು ಕೂಡ ಶಿಕ್ಷೆ ಆಗಬೇಕು ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ.